ಹಾಯ್ ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ನೇಮ್ ಚೇಂಜ್ ಮಾಡಲಾರ್ದ ನೀವು ಏನು ಮಾಡಿರ್ತೀರಿ, ಸ್ಟಾರ್ಟಿಗೆ ನೀವು ಹಾಗೆ ಒಂದು ಯೂಟ್ಯೂಬನ್ನು ಕ್ರಿಯೇಷನ್ ಮಾಡಿಕೊಂಡು ಆಮೇಲೆ ಹಾಗೆ ಬಿಟ್ಟು ವಿಡಿಯೋ ಬಿಡ್ತಾ ಹೋಗಿ ಈ ನನಗೆ ಹೆಸರು ನೇಮ್ ಸರಿ ಅನ್ನಿಸ್ತಾ ಇಲ್ಲ, ನಾನು ಚೇಂಜ್ ಮಾಡಬೇಕಂತಂತ ಹೇಳಿ ಅದನ್ನು ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ನಾನು ಹೇಳಿಕೊಡ್ತೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಈಗಲೇ ರೆಡ್ ಬಟನ್ ಇದೆ, ಒತ್ತಿ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಟೆಕ್ನಿಕಲ್ ಆನಂದ್ ಸ್ವಾಮಿ ಯೂಟ್ಯೂಬ್ಗೆ ಸ್ವಾಗತ. ಈಗ ನಾನು ಹೇಳಿಕೊಡ್ತೀನಿ ಫ್ರೆಂಡ್ಸ್, ಹೇಗೆ ನಾನು ಆ ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡಬೇಕಂತ. ಈಗ ಕಂಪ್ಯೂಟರ್ ಕಡೆ ಹೋಗೋಣ ಫ್ರೆಂಡ್ಸ್, ನಾನು ಅದನ್ನು ತೋರಿಸ್ಕೊಡ್ತೀನಿ ನಾನು ಹೆಂಗೆ ಚೇಂಜ್ ಮಾಡಬೇಕಂತ. ಬನ್ನಿ ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡಿಕೊಳ್ಳಿ. ಅದರ ಓಪನ್ ಮಾಡಿದ ತಕ್ಷಣ ಅಲ್ಲೇ ಡ್ಯಾಶ್ ಬೋರ್ಡ್ ಅಂತಿದೆ, ಅದರ ಬುಡಕ್ಕೆ ಕೆಳಗಡೆ ಕಂಟೆಂಟ್ ಅಂತಿದೆ, ಬುಡಕ್ಕೆ ಅದ್ರ ಕೆಳಗಡೆ ಪ್ಲೇಲಿಸ್ಟ್ ಅಂತಿದೆ. ಪ್ಲೇಲಿಸ್ಟ್ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪ್ಲೇಲಿಸ್ಟ್ ಯಾಕೆ ಕ್ರಿಯೇಟ್ ಮಾಡ್ಕೋಬೇಕಂತೇಳಿ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ವಿಡಿಯೋ ಹೆಂಗೆ ಅಪ್ಲೋಡ್ ಮಾಡಬೇಕಲ್ಲ ಅದರಲ್ಲಿ ಅಂತ. ಇದರಲ್ಲಿ ನೀವು ಒಂದು ಟೈಟಲ್ ಕೊಟ್ಟು ಬೇರೆ ಬೇರೆ ವಿಡಿಯೋಗಳು ಹಾಕ್ತಿರಲ್ಲ, ಒಂದೇ ಕ್ಯಾಟಗರಿಯಲ್ಲಿ ಇರುವಂಥ ವಿಡಿಯೋಗಳು ಹಾಕಿದರೆ ಅದಕ್ಕೊಂದು ಪ್ಲೇಲಿಸ್ಟ್ ಮಾಡಿ ಆ ಪ್ಲೇಲಿಸ್ಟ್ದಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ವಿಡಿಯೋಗಳನ್ನು ಅದರಲ್ಲೇ ಹಾಕಿಬಿಟ್ರೆ, ಈಗ ಒಂದು ಯಾವುದೋ ಸ್ವೀಟ್ ಫುಡ್ ಇತ್ತಪ್ಪ ಅಂದರೆ ಸ್ವೀಟ್ ಅಂತ ಹೊಡೆದು ಬಿಟ್ಟರೆ ಅದರೊಳಗೆ ಬರೀ ಸ್ವೀಟ್ ಇದ್ದಂಥ ಫುಡ್ಸ್ಗಳನ್ನೇ ಸಿಗ್ತೈತಿ. ಈ ಥರ ನಾನು ಇಲ್ಲಿ ಬರ್ದಿದ್ದೀನಿ. ಆಮೇಲೆ ನೀವು ಕಸ್ಟಮೈಜೇಷನ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಾನು ಹೇಳ್ತಾ ಇರೋದು ನೇಮ್ ಹೇಗೆ ಚೇಂಜ್ ಮಾಡ್ಬೇಕಂತೇಳಿ ಬೇಸಿಕ್ ಇನ್ಫೋ ಅಂತೇಳಿ ಕ್ಲಿಕ್ ಮಾಡಿ. ಮತ್ತು ಆನಂದ್ ಫಾಸ್ಟ್ ಅಂತ ಏನಿದೆ ಅದನ್ನು ನಾನು ಈಗಾಗಲೇ ಹೆಸರು ನೇಮ್ ಚೇಂಜ್ ಮಾಡಬೇಕಾಗಿದೆ. ನೇಮ್ ಅಂತಲ್ಲಿ ಇದ್ದಲ್ಲೇ ನೀವು ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನೀವು ಆ ನೇಮನ್ನು ತೆಗೆದು ಬೇರೆ ಹೆಸರನ್ನು ನೀವು ಟೈಪ್ ಮಾಡಿಕೊಳ್ಳಿ. ನೀವು ಯಾವುದು ಆರಿಸಿರ್ತೀರಿ ಆ ಚಾನಲ್ ನೇಮನ್ನು ಮಾಡ್ಕೋಬೇಕಾಗತ್ತೆ. ಈ ನೇಮನ್ನು ನೀವು ಅಂದರೆ ಚಾನಲ್ ನೇಮು 1,00,000 ಸಬ್ಸ್ಕ್ರೈಬ್ ಆಗುವವರೆಗೆ ನೀವು ಚೇಂಜ್ ಮಾಡ್ಕೋಬೋದು. ಆದರೆ 1,00,000 ಸಬ್ಸ್ಕ್ರೈಬ್ ಆದ ನಂತರ ನಿಮಗೆ ಚೇಂಜ್ ಮಾಡೋಕ್ಕೆ ಬರಲ್ಲ, ಅದು ಪರ್ಮನೆಂಟ್ ಆಗಿಬಿಡ್ತೈತಿ. ಆಮೇಲೆ 1,00,000 ಸಬ್ಸ್ಕ್ರೈಬ್ ಆಗಿಂದೆ ನಿಮಗೆ ಯೂಟ್ಯೂಬ್ದವರು ಸರ್ಚ್ ಮಾಡಿ ಒಂದು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ನಾನು ಇನ್ನೂ ಬೇರೆ ಹೇಳ್ತೀನಿ. ಅಲ್ಲಿ ಪಬ್ಲಿಷ್ ಅಂತೇಳಿ ಕ್ಲಿಕ್ ಮಾಡಿ. ಪಬ್ಲಿಷ್ ಅಂತ ಈಗ ನೋಡಿ ಇಲ್ಲಿ ಆ ಟೆಕ್ನಿಕಲ್ ಆನಂದ್ ಸ್ವಾಮಿ ಅಂತೇಳಿ ಮಾಡಿದ್ದೀನಿ. ಪಬ್ಲಿಷ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಸಿಂಬಾಲ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಯುವರ್ ಚಾನಲ್ ಅಂತೇಳಿ ಕ್ಲಿಕ್ ಮಾಡಿ. ಯುವರ್ ಚಾನಲ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ನಿಮ್ಮ ಹೆಸರನ್ನು ಈ ಚಾನಲ್ದಲ್ಲಿ ತೋರಿಸ್ತೈತಿ. ಈಗ ನೇಮ್ ಚೇಂಜ್ ಮಾಡಿದ್ದು ನೀವು ಸರ್ಚ್ ಮಾಡಿದ ಕೂಡಲೇ ಆ ಹೆಸರು ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಯೂಟ್ಯೂಬ್ದಲ್ಲಿ. ಈಗ ನಾನು ನನ್ನ ಚಾನಲ್ ಆಮೇಲೆ ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿದಾಗ ಕಂಟೆಂಟು ಡೀಟೇಲ್ಸ್ ಎಲ್ಲ ಬರ್ತಾವೆ ಅದರಲ್ಲಿ. ಈಗ ಯೂಟ್ಯೂಬ್ ಸ್ಟುಡಿಯೋ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಡ್ಯಾಶ್ ಬೋರ್ಡು ಆಮೇಲೆ ಕಂಟೆಂಟು ಈ ಥರ ಎಲ್ಲ ಬರ್ತೈತೆ. ಆಮೇಲೆ ಚಾನಲ್ ನೇಮ್ ಇಲ್ಲಿ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್, ಟೆಕ್ನಿಕಲ್ ಆನಂದ್ ಸ್ವಾಮಿ ಅಂತೇಳಿ ನೇಮ್ ಚೇಂಜ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.